ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ದು ಇಂಪಾರ್ಟೆಂಟ್ ಶಾರ್ಟ್ಕಟ್ ನೋಡೋಣ. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, 27 ಪವರ್ 0.4 9 ಪವರ್ ಎಕ್ಸ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್. ಈಗ ನಾವು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ 27 ನಾನು ಏನಂತ ಬರಿಬಹುದು, 3 ಕ್ಯೂಬ್ ಅಂತ ಬರಿಬಹುದು, ಹೋಲ್ ಪವರ್ 0.4 ಇಂಟು 9 ಏನಂತ ಬರಿಬಹುದು, 3 ಸ್ಕ್ವೇರ್ ಹೋಲ್ ಪವರ್ ಎಕ್ಸ್ ಅಂತ ಬರಿಬಹುದು. ಇದು 3 ಸ್ಕ್ವೇರ್. ಸೊ ಈಗ ಏನಾಗುತ್ತೆ ನೋಡ್ರಿ, 3 ಪವರ್ 0.4 ಇಂಟು 3 ಏನಾಗುತ್ತೆ, 1.2 ಆಗುತ್ತೆ. ಇಂಟು 3 ಪವರ್ 2 ಇಂಟು ಎಕ್ಸ್ 2x ಆಗುತ್ತೆ, ಇಸ್ ಈಕ್ವಲ್ ಟು 3 ಸ್ಕ್ವೇರ್. ಸೊ ಈಗ ಬೇಸ್ ಸೇಮ್ ಇದ್ದಾಗ ಮಲ್ಟಿಪ್ಲೈ ಆದಾಗ ಪವರ್ ಏನಾಗುತ್ತೆ, ಪವರ್ ನ ಆಡ್ ಮಾಡಬೇಕು. 1.2 ಪ್ಲಸ್ 2x ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ನೋಡ್ರಿ, ಬೇಸ್ ಸೇಮ್ ಇದ್ದಾಗ ಪವರ್ ಏನಿರಬೇಕು, ಈಕ್ವಲ್ ಇರಬೇಕು. ಸೊ ನಾನು ಡೈರೆಕ್ಟ್ ಆಗಿ ಏನ್ ಬರಿಬಹುದು, 1.2 ಪ್ಲಸ್ 2x ಇಸ್ ಈಕ್ವಲ್ ಟು 2 ಅಂತ ಬರಿಬಹುದು. ಸೊ ಇವಾಗ ಏನಾಗುತ್ತೆ, 2x ಇಸ್ ಈಕ್ವಲ್ ಟು 2, ಈ ಪ್ಲಸ್ 1.2 ಹಾಕೊಂಡು ಹೋದ್ರೆ ಮೈನಸ್ 1.2 ಆಗುತ್ತೆ. ಸೊ 2x ಇಸ್ ಈಕ್ವಲ್ ಟು 2 ಅಲ್ಲಿ 1.2 ಹೋದ್ರೆ ಏನಾಗುತ್ತೆ, 0.8 ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು 0.8 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2, 0.4 ಜಾ ಎಕ್ಸ್ ಬಂದ್ಬಿಟ್ಟು 0.4. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಈಗ ನೆಕ್ಸ್ಟ್ ಅದೇ ಟೈಪ್ ನೋಡ್ರಿ, 8 ಪವರ್ 0.6 ಇಂಟು 4 ಪವರ್ ಎಕ್ಸ್ ಇಸ್ ಈಕ್ವಲ್ ಟು 2 ಪವರ್ 2. ಓಕೆ, ಸೊ ಈಗ 8 ನ ನಾನು ಏನಂತ ಬರಿಬಹುದು, 2 ಕ್ಯೂಬ್ ಅಂತ ಬರಿಬಹುದು, ಹೋಲ್ ಪವರ್ 0.6. ಈಗ 4 ನ ಏನಂತ ಬರಿಬಹುದು, 2 ಸ್ಕ್ವೇರ್ ಹೋಲ್ ಪವರ್ ಎಕ್ಸ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್. ಈಗ ನೀವು ನೋಡಿದ್ರೆ 2 0.6 ಇಂಟು 3 ಏನಾಗುತ್ತೆ, 1.8 ಆಗುತ್ತೆ. ಇಂಟು 2 2 ಇಂಟು 2x 2x ಆಗುತ್ತೆ, ಇಸ್ ಈಕ್ವಲ್ ಟು 2 ಸ್ಕ್ವೇರ್. ಈಗ ನೋಡ್ರಿ, ಬೇಸ್ ಸೇಮ್ ಇದೆ ಅಂದ್ರೆ ಓಕೆ, ಸೊ ಏನ್ ಮಾಡೋದು, ಬೇಸ್ ಸೇಮ್ ಇದು ಮಲ್ಟಿಪ್ಲೈ ಆದಾಗ ಪವರ್ ಆಡ್ ಮಾಡಬೇಕು. 2 ಪವರ್ 1.8 ಪ್ಲಸ್ 2x ಇಸ್ ಈಕ್ವಲ್ ಟು 2 ಸ್ಕ್ವೇರ್. ಈಗ ನೋಡ್ರಿ, ಬೇಸ್ ಸೇಮ್ ಇದೆ ಅಂತಂದ್ರೆ ಓಕೆ, ಪವರ್ ಏನಾಗಿರ್ಬೇಕು, ಈಕ್ವಲ್ ಇರಬೇಕು. ಸೊ ಅವಾಗ ಏನ್ ಬರಿಬಹುದು, 1.8 ಪ್ಲಸ್ 2x ಇಸ್ ಈಕ್ವಲ್ ಟು 2 ಅಂತ ಬರಿಬಹುದು. ಈಗ 2x ಇಸ್ ಈಕ್ವಲ್ ಟು 2 ಪ್ಲಸ್ 1.8 ಈ ಕಡೆ ಬಂದ್ರೆ ಮೈನಸ್ 1.8. ಸೊ 2x ಇಸ್ ಈಕ್ವಲ್ ಟು, ಸೊ ಏನಾಗುತ್ತೆ, 0.2 ಆಗುತ್ತೆ. x ಇಸ್ ಈಕ್ವಲ್ ಟು 0.2 ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, 2 1 ಜಾ 2, 0.1 ಜಾ ಆನ್ಸರ್ ಬಂದ್ಬಿಟ್ಟು 0.1. ಓಕೆ, ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಕಾಂಟ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲಾ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.